ಪರವಾಗಿಲ್ಲ ಕಣೋ. ಯಾವುದೋ ಅಕ್ಕಿನ ಆರಿಸ್ಕೊಂಡು ಬಂದಿದ್ಯಾ ಗುರು? ಅವಳು ನನ್ನ ಗರ್ಲ್ ಫ್ರೆಂಡು ನಿನಗೆ ಯಾಕೆ ಹುಡುಗಿರ್ ಶೋಕಿ ಅಲ್ಲ? ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ನಿನಗೆ ಕಷ್ಟ. ಅಂಥದ್ರಲ್ಲಿ ಅಕ್ಕಿಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀಯ? ಇನ್ನೆಂಗೆ ಮೇಂಟೈನ್ ಮಾಡಿರ್ತಾನೆ. ನಮ್ಮ ಹತ್ರ ತೊಗೊಂಡಿರೋ ದುಡ್ಡಲ್ಲೇ ಕಾಳಾಕಿರ್ತಾನೆ. ಹೌದಾ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವ್ನು ಕಾಳಾಕೋ ಬದಲು ನಾವೇ ಕಾಳಾಕ್ಬೋದಲ್ಲ? ಹಾಂ, ಅಣ್ಣ ಹಾಗೆಲ್ಲ ಮಾತಾಡಬೇಡ. ಇವಾಗೇನು ಇಂಟ್ರೆಸ್ಟ್ ತಾನೆ? ನಾಳೆ ನಾನೇ ಬಂದು ಕೊಡ್ತೀನಿ. ಇವಾಗ ಹೊರಡಿ. ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಎದುರು ಹತ್ರ ಕೊಡೋಷ್ಟು ಧೈರ್ಯನಾ? ಎಷ್ಟೋ ಧೈರ್ಯ ನಿಂಗೆ? ಸತ್ಯ, ನಿದ್ರೆ ಮಾಡೋದು ಮಂಚದ ಮೇಲೆ ತಾನೆ? ಮಲಗೋದ್ ಮಂಚದ ಮೇಲೆ, ಆದ್ರೆ ಮಂಚದ ಕೆಳಗೆ? ಕರೆಕ್ಟ್. ಸತ್ಯ, ರಾಜಕಾರಣಿ ಅಂದ್ರೆ ಇಷ್ಟೊಂದೆಲ್ಲ ದುಡ್ಡು ಮಾಡ್ಬೋದಾ? ನಮ್ ಜನ ಎಲ್ಲಿವರೆಗೂ ದುಡ್ಡು ತಗೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇಂಥವ್ರು ದುಡ್ಡು ಮಾಡ್ತಾನೆ ಇರ್ತಾರೆ. ಜನ 500,000ಕ್ಕೆ ಓಟ್ ಮಾರ್ಕೋತಾರೆ. ಗೆದ್ದವರು 5 ವರ್ಷ ಅವ್ರನ್ನೇ ಮರ್ತು ಬಿಡ್ತಾರೆ. ಓಟ್ ಹಾಕಿದೀವಿ, ಸರಿಯಾಗಿ ಕೆಲಸ ಮಾಡಿ ಅನ್ನೋ ಅರ್ಹತೆ ಜನ ಕಳ್ಕೊತಾರೆ. ಕೆಲಸ ಮಾಡೋದ್ ಬಿಟ್ಟು ದುಡ್ಡು ಮಾಡೋದೇ ರಾಜಕಾರಣ ಅಂತ ಇವ್ರು ತಿಳ್ಕೊತಾರೆ. ಹಾಗಿದ್ರೆ ಇವನ್ ಜನರ ತಲೆ ಹೊಡೆದು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದಾನೆ ಅನ್ನೋದ್ಕಿಂತ ಜನರೇ ತಲೆ ಉಪಯೋಗಿಸ್ದೆ ಇಂಥವ್ರಿಗೆ ಓಟ್ ಹಾಕಿ ಇಷ್ಟೆಲ್ಲ ದುಡ್ಡು ಮಾಡ್ಕೊಳ್ಳೋಕ್ ಮಾಡಿದ್ದಾರೆ ಅನ್ನೋ. ಅಷ್ಟೇ. ಅದ್ ಸರಿ ಸತ್ಯ, ಈ ಮನೇಲಿ ಎಲ್ಲಿ ಹುಡುಕಿದ್ರು ನೋಟಿನ ಕಂತುಗಳೇ ಸಿಗ್ತಾ ಇದೆಯಾ ಹೊರತು ಆ ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಅವನ ಡಾಕ್ಯುಮೆಂಟ್ಸ್ನ ಎಲ್ಲಿಟ್ಟಿರ್ಬೋದು? ಅದೇ ಎಲ್ಲಿ ಅಂತ ಗೊತ್ತಿಲ್ಲದೆ ನಾವಿನ್ನು ಎಷ್ಟೊತ್ತು ಅಂತ ಇಲ್ಲೇ ಇರೋದು? ನಾವಿಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ, ಅದು ಡೇಂಜರಸ್ಸು. ಸತ್ಯ, ಬೇಜಾರಾಗ್ಬೇಡ. ಮೊದಲು ಆ ಪೇಪರ್ ಸುಟ್ಕೋಣ ಬಾ. ಸತ್ಯ, ಇದೇನಾ? ಈ ಡಾಕ್ಯುಮೆಂಟಾ?
ಅಣ್ಣ ತಪ್ಪಾಯ್ತು, ನಿಮ್ಗೆ ಕೈ ಮುಗಿತೀನಿ, ಕಾಲರ್ ಬಿಡಿ. ನಿಮ್ ದುಡ್ಡು ತಾನೆ, ನಾನು ನಾಳೆನೆ ತಂದ್ಕೊಡ್ತೀನಿ. ಏನು ಹುಡುಗಿ ಜೊತೆಲಿ ಇದ್ದಾಳೆ ಅಂತ ಭಾರಿ ಎಗರಾಡ್ತಾ ಇದ್ಯಾ? ನಮ್ಮ ಹತ್ರ ಬಾಲ ಬಿಚ್ಚಿದ್ರೆ ಆ ಬಾಲಕ್ಕೆ ಬೆಂಕಿ ಹಿಡ್ದೆ ನಾವು ಬಿಡ್ತೀವ? ಬಿಡ್ಬೇಡ ಗುರು, ಈ ನನ್ನ ಮಗ ಇಲ್ಲಿಂದ ಇವತ್ತು ಕಾಸು ಕೊಟ್ಟೆ ಹೋಗ್ಬೇಕು. ಅಣ್ಣ ಪ್ಲೀಸ್ ಬಿಟ್ಬಿಡಿ. ಅವಳು ನನ್ನ ಮದುವೆ ಆಗೋ ಹುಡುಗಿ, ಅವಳ ಮುಂದೆ ಗಲಾಟೆ ಮಾಡ್ಬಿಡಿ. ಅವಳು ನಮ್ಮ ಮನೆಗೆ ಡ್ರಾಪ್ ಮಾಡಿ ನಾನೇ ನಿಮ್ಮ ಏರಿಯಾಗೆ ಬರ್ತೀನಿ. ಏನು ಮದ್ವೆ ಆಗೋ ಹುಡುಗಿನ? ಬಾಲ, ಯಾರು ಇವರೆಲ್ಲ? ಏನಿಗೆ ಗಲಾಟೆ ಮಾಡ್ತಿದ್ದಾರೆ? ಮೇಡಮ್, ಕೊಡೋ ದುಡ್ಡು ಕರೆಕ್ಟಾಗಿ ಕೊಟ್ಟಿದ್ರೆ ನಾವು ಯಾಕೆ ಗಲಾಟೆ ಮಾಡ್ತಿದ್ವಿ? ದಿವ್ಯಾ, ನೀನ್ ಯಾಕೆ ಬಂದೆ ಇಲ್ಲಿ? ನಾನೇ ಬರ್ತೀನಿ, ನೀನು ಹೋಗಿ ಕಾರಲ್ಲಿ ಕುತ್ಕೋ. ಬಾಲ, ಯಾಕೆ? ಏನಾಯ್ತು? ಏನಿಗೆ ಗಲಾಟೆ? ಏನಿಲ್ಲ ದಿವ್ಯಾ, ನಿನಗೆ ಹೋಗು ಅಂತ ಹೇಳ್ತಿದ್ದೀನಲ್ಲ, ನಿನಗಿದೆಲ್ಲ ಅರ್ಥ ಆಗಲ್ಲ. ಹೋಗಿ ಕಾರಲ್ಲಿ ಕೂತ್ಕೋ. ನಾನು ಹೇಳ್ತಿದ್ದೀನಲ್ಲ, ಹೋಗು ದಿವ್ಯಾ. ಈಗಾದ್ರೂ ಗೊತ್ತಾಯ್ತಾ ನಮ್ಮ ಎದುರು ಹಾರಾಡಿದ್ರೆ ಏನಾಗುತ್ತೆ ಅಂತ? ಗೊತ್ತಾಯ್ತಣ್ಣ, ನಿಮ್ ಕಾಲಿಗೆ ಬೀಳ್ತೀನಿ. ಮದ್ವೆ ಆಗೋ ಹುಡುಗಿ ಮುಂದೆ ಮಾನ ಕಳಿಬಿಡಿ. ನಾನು ಸಂಜೆ ಬರ್ತೀನಿ, ಈಗ ಬಿಟ್ಬಿಡಿ. ಬರೀ ಬರೋದಲ್ಲ, ಕಾಸು ತರಬೇಕು. ತರ್ತೀನಣ್ಣ, ಇಂಟ್ರೆಸ್ಟ್ ತರ್ತೀನಿ. ಯಾವುದೋ ದುಡ್ಡು ಬರಬೇಕಾಗಿತ್ತು, ಅದು ಬರೋದು ಲೇಟ್ ಆಯ್ತು. ಸಂಜೆ ಏನಾದರೂ ಮಾಡಿ ನಿಮ್ಮ ದುಡ್ಡು ಕ್ಲಿಯರ್ ಮಾಡೇ ಮಾಡ್ತೀನಿ. ಆ ಭಯ ಇರಲಿ. ಬಂದಿಲ್ಲ ಅಂದರೆ ಎಲ್ಲಿದ್ರೂ ಎತ್ತಾಕೊಂಬರ್ತೀನಿ. ಏಯ್ ಬರೋ. ಬಾಲ, ಯಾರವರು? ನಿನ್ ಜೊತೆ ಯಾಕೆ ಗಲಾಟೆ ಮಾಡ್ತಿದ್ರು? ಏನೋ ದುಡ್ಡು ಕೊಡ್ಬೇಕಂತೆಲ್ಲ ಹೇಳ್ತಿದ್ರು. ದಿವ್ಯಾ, ಅದು ದಿವ್ಯಾ, ನನ್ನ ಫ್ರೆಂಡ್ ಒಬ್ಬ ಮುರಳಿ ಅಂತ ಇದ್ದಾನೆ. ಅವನು ನಾನು ತುಂಬ ನಂಬಿದ್ದೆ ದಿವ್ಯಾ, ಆದರೆ ಅವನು ತುಂಬ ದೊಡ್ಡ ಫ್ರಾಡು. ಏನೋ ಎಮರ್ಜೆನ್ಸಿ ಅಂತ ಫಿನಾನ್ಷಿಯಲ್ ಹತ್ರ ಸಾಲ ಕೊಡಿಸಿದ್ದೆ, ಅದಕ್ಕೆ ನಾನೇ ಶ್ಯೂರಿಟಿ ಹಾಕಿದ್ದೆ. ಇವಾಗ ನೋಡಿದ್ರೆ ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಕಾಲ್ಗೂ ಸಿಗ್ತಾ ಇಲ್ಲ ದಿವ್ಯಾ, ಅದಕ್ಕೆ ಇವ್ರು ನನ್ನ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನೀನ್ ಯಾಕೆ ಸಾಲ ಕೊಡ್ಸಕ್ ಹೋದೆ? ಅಂತ ಎಮರ್ಜೆನ್ಸಿ ಇದ್ದಿದ್ರೆ ನೀನೇ ಕೊಡ್ಬೋದಾಗಿತ್ತಲ್ಲ.